ಅಂದು ಶಿವನು ಅಶ್ವತ್ಥಾಮನಿಗೆ ನೀಡಿರತಕ್ಕಂಥ ವರಗಳು ಇಂದಿಗೂ ಶಾಪವಾಗಿ ಕಾಡ್ತವೆ. ಅದು ಹೇಗೆ, ಕಾರಣವೇನು ತಿಳಿಯೋಣ. ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರನ್ನು ಕೊಲ್ಲಲು ಸಂಚು ಮಾಡಿರ್ತಕ್ಕಂಥ ಅಶ್ವತ್ಥಾಮ ಅವರ ಮಕ್ಕಳನ್ನು ಕೊಂದಿರ್ತಾನೆ. ನಂತರ ಅಭಿಮನ್ಯುವಿನ ಹೆಂಡತಿಯಾದ ಉತ್ತರೆಯ ಮೇಲೆ ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇರ್ತಾನೆ. ಆಗ ಅಭಿಮನ್ಯುವಿನ ಮಗ ಪರೀಕ್ಷಿತ್ ಉತ್ತರೆಯ ಗರ್ಭದಲ್ಲಿರ್ತಾನೆ. ಇದರಿಂದ ಪಾಂಡವರ ಸಂತತಿ ನಾಶವಾಗುತ್ತದೆ ಎಂದು ಅಶ್ವತ್ಥಾಮ ತಿಳಿದಿರ್ತಾನೆ. ಇದನ್ನು ತಿಳಿದ ಕೃಷ್ಣ ಅಶ್ವತ್ಥಾಮನಲ್ಲಿರುವ ಬ್ರಹ್ಮಾಸ್ತ್ರವನ್ನು ತಡೆದು ಪರೀಕ್ಷಿತ್ನನ್ನು ಉಳಿಸ್ತಾನೆ ಮತ್ತು ಒಂದು ಹೆಣ್ಣಿನ ಮೇಲೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದ್ದಕ್ಕೆ ಕೃಷ್ಣ ಶಾಪವನ್ನು ನೀಡ್ತಾನೆ. ನಿನ್ನ ಜೀವನದಲ್ಲಿ ನಿನಗೆ ಮುಕ್ತಿ ಸಿಗದೇ ಇರಲಿ. ನಿನ್ನ ಪಾಪಗಳನ್ನು ಹೆಗಲ ಮೇಲೆಯೇ ಹೊತ್ತಿಕೊಂಡು ಓಡಾಡು. ಭೂಲೋಕದಲ್ಲಿ ಒಂಟಿಯಾಗಿರು. ನಿನಗೆ ಹಲವಾರು ಕಾಯಿಲೆಗಳಿರಲಿ. ಹುಣ್ಣುಗಳಂತಹ ರೋಗಗಳು ನಿನ್ನ ಮೈ ತುಂಬಿಕೊಂಡಿರಲಿ ಎಂದು ಶಾಪವನ್ನು ನೀಡ್ತಾನೆ. ನಂತರ ಅಶ್ವತ್ಥಾಮನ ಹಣೆಯ ಮೇಲಿರ್ತಕ್ಕಂತಹ ಶಮಂತಕ ಮಣಿಯನ್ನು ಕೃಷ್ಣ ತೆಗೆಯಲು ಹೇಳ್ತಾನೆ. ಯಾವಾಗ ಅಶ್ವತ್ಥಾಮ ಶಮಂತಕ ಮಣಿಯನ್ನು ತೆಗಿತಾನೋ ಮನುಷ್ಯ ರೂಪಕ್ಕೆ ಬರ್ತಾನೆ. ಮನುಷ್ಯ ರೂಪಕ್ಕೆ ಬಂದ ನಂತರ ಕುಷ್ಠರೋಗ ಹತ್ತಿ ಸಾಯಬೇಕೆಂದು ಅವನಿಗೆ ಅನಿಸುತ್ತದೆ. ಆದರೆ ಅದು ಅಸಾಧ್ಯದ ಮಾತಾಗಿರ್ತದೆ. ಏಕೆಂದರೆ ಅಶ್ವತ್ಥಾಮ ಕಲಿಯುಗದ ಅಂತ್ಯದಲ್ಲಿ ವಿಷ್ಣುವಿನ 10ನೇ ಅವತಾರವಾದ ಕಲ್ಕಿಯನ್ನು ಭೇಟಿಯಾಗಿ ತನ್ನ ಶಾಪವನ್ನು ವಿಮೋಚನೆಗೊಳಿಸ್ಕೋಬೇಕಾಗುತ್ತದೆ. ಹಾಗಾಗಿ ಅಶ್ವತ್ಥಾಮ ಅಲ್ಲಿಯವರೆಗೂ ಕಾಯಬೇಕಾಗುತ್ತದೆ. ಇದು ಅಶ್ವತ್ಥಾಮನ ಶಾಪದ ಹಿಂದಿನ ಕಥೆಯಾಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.